ಭೂಮಿ ಈಗ ಯುವರಾಣಿ. ಆಕೆ ರಾಜ್ಯದಲ್ಲಿ ಎಲ್ಲರಿಗೂ ಸಹಾಯ ಮಾಡುತ್ತಾ ದಯಾಳು ರಾಣಿಯಾಗಿ ಪ್ರಸಿದ್ಧಳಾಗಿದ್ದಾಳೆ. ರಾಜ್ಯದಲ್ಲಿ ಎಲ್ಲವೂ ಸುಖವಾಗಿತ್ತು. ಭೂಮಿ ಮತ್ತು ರಾಜಕುಮಾರ ಜನರ ಹೃದಯಡೆದ್ದಿದ್ದರು. ಆದರೆ ಅರಮನೆಯ ಒಂದು ಮೂಲೆಗಳಲ್ಲಿ ಮಲತಾಯಿಯ ಮನಸ್ಸು ಇನ್ನೂ ಅಸೂಯೆಯಿಂದ ತುಂಬಿತ್ತು. ಒಂದು ದಿನ ರಾಜ ಮತ್ತು ರಾಣಿ ಯುವರಾಜ ಮತ್ತು ಭೂಮಿಯ ಮೇಲಿನ ಜನರ ಪ್ರೀತಿಯನ್ನು ಗಮನಿಸುತ್ತಾರೆ. ಇದನ್ನು ಗಮನಿಸಿದ ರಾಜ ಮತ್ತು ರಾಣಿ ಒಂದು ನಿರ್ಧಾರಕ್ಕೆ ಬರುತ್ತಾರೆ: ಯುವರಾಜನ ಪಟ್ಟಾಭಿಷೇಕ ಮಾಡಬೇಕು ಎಂದು. ಈ ಮಹತ್ವದ ನಿರ್ಧಾರವನ್ನು ನಾಳೆ ರಾಜ್ಯಸಭೆಯಲ್ಲಿ ಘೋಷಿಸುವುದಾಗಿ ನಿರ್ಧರಿಸುತ್ತಾರೆ. ಎಲ್ಲ ಕೇಳಿ, ಒಂದು ಮಹತ್ವದ ನಿರ್ಧಾರದ ಬಗ್ಗೆ ಚರ್ಚಿಸಲು ನಾವು ಇಂದಿಲ್ಲಿ ಸೇರಿದ್ದೀವಿ. ನನ್ನ ಮಗನ ಪಟ್ಟಾಭಿಷೇಕ ಮಾಡಬೇಕೆಂದು ತೀರ್ಮಾನಿಸಿದ್ದೇನೆ. ಏನ್ ಹೇಳ್ತಾ ಇದ್ದೀರಾ? ನೀವಿರುವಾಗ ನನ್ನ ಪಟ್ಟಾಭಿಷೇಕ ಏಕೆ? ಇದಕ್ಕೆ ನಾನು ಒಪ್ಪಲ್ಲ. ನಮಗೂ ವಯಸ್ಸಾಯಿತು. ನೀನು ಮತ್ತೆ ಭೂಮಿ ರಾಜ್ಯವನ್ನು ಚೆನ್ನಾಗಿ ನಿಭಾಯಿಸುತ್ತಿದ್ದೀರಾ. ಅದನ್ನು ನೋಡಿ ನಾನೀ ನಿರ್ಧಾರ ಮಾಡಿದ್ದೇನೆ. ಬೇಡ ಎಂದು ಹೇಳಬೇಡ. ಹೌದು ಮಗನೇ, ಬೇಡ ಎಂದು ಹೇಳಬೇಡ. ಇದು ನಮ್ಮ ಆಜ್ಞೆ. ಒಪ್ಪಿಕೊಳ್ಳಿ ಯುವರಾಜರೇ, ರಾಜರು ಮಾಡಿರುವ ನಿರ್ಧಾರ ಸರಿಯಾಗಿದೆ. ಎಲ್ಲರ ಒತ್ತಾಯದ ಮೇರೆಗೆ ಯುವರಾಜ ಪಟ್ಟಾಭಿಷೇಕಕ್ಕೆ ಒಪ್ಪಿಕೊಳ್ಳುತ್ತಾನೆ. ಪಟ್ಟಾಭಿಷೇಕ ಶೀಘ್ರದಲ್ಲೇ ನಡೆಯುವುದು ಎಂದು ರಾಜನು ಘೋಷಿಸುತ್ತಾನೆ. ರಾಜ್ಯದಲ್ಲಿ ಸಂಭ್ರಮ ಮನೆ ಮಾಡಿತ್ತು. ಯುವರಾಜನ ಪಟ್ಟಾಭಿಷೇಕ ಎಂದು ತಿಳಿದ ಜನರು ತುಂಬ ಸಂತೋಷಪಟ್ಟರು. ಇದನ್ನು ಕೇಳಿದ ಭೂಮಿಯ ತಂದೆ ಮತ್ತು ತಮ್ಮನಿಗೆ ತುಂಬ ಸಂತೋಷವಾಯಿತು. ಆದರೆ ಇದನ್ನು ಕೇಳಿದ ಭೂಮಿಯ ಮಲತಾಯಿ ಮಾತ್ರ ಅಸೂಹೆಪಟ್ಟಳು. ಯುವರಾಜನ ಪಟ್ಟಾಭಿಷೇಕದ ದಿನ ಬಂದೇ ಬಿಟ್ಟಿತು. ಪವಿತ್ರ ಮಂತ್ರಗಳ ನಡುವೆ ರಾಜಕುಮಾರನಿಗೆ ಕಿರೀಟವನ್ನು ತುಡಿಸಲಾಯಿತು. ಭೂಮಿಯವನ ಪಕ್ಕದಲ್ಲಿ ನಿಂತಿದ್ದಳು, ಧೈರ್ಯ ಮತ್ತು ದಯೆಯ ಪ್ರತಿರೂಪವಾಗಿ. ಜನರು ಕೂಗಿದರು: ಹೊಸ ರಾಜಕುಮಾರರಿಗೆ ಶುಭವಾಗಲಿ. ಅರಮನೆ ತಾಳಿಗಗಳೆಲ್ಲ ಮೊಳಗಿತು. ಭೂಮಿ ಗರ್ವದಿಂದ ತನ್ನ ಪತಿಯ ಕಡೆ ನೋಡಿದಳು. ಮರುದಿನ ರಾಜ ಮತ್ತು ರಾಣಿ ಭೂಮಿ ಮತ್ತು ಹೊಸ ರಾಜನನ್ನು ಕರೆದರು. ರಾಜಕುಮಾರ, ಭೂಮಿ, ನಾವು ಜೀವನ ಪೂರ್ತಿ ರಾಜ್ಯವನ್ನು ಸುಭೀಕ್ಷವಾಗಿ ನೋಡಿಕೊಂಡಿದ್ದೇವೆ. ಈಗ ನಾವು ದೇವರ ದರ್ಶನಕ್ಕಾಗಿ ಪವಿತ್ರ ಯಾತ್ರೆಗೆ ಹೋಗಲು ಬಯಸುತ್ತೇವೆ. ಈ ರಾಜ್ಯದ ಜವಾಬ್ದಾರಿ ಈಗ ನಿಮ್ಮ ಮೇಲಿದೆ. ನೀವು ಅದನ್ನು ಸರಿಯಾಗಿ ನಿಭಾಯಿಸುತ್ತೀರಾ ಎನ್ನುವ ನಂಬಿಕೆ ನಮ್ಮಲ್ಲಿದೆ ಎಂದು ಹೇಳುತ್ತಾ ರಾಜ ಮತ್ತು ರಾಣಿ ಪವಿತ್ರ ಯಾತ್ರೆಗೆ ಹೊರಟರು. ಭೂಮಿ ಕಣ್ಣೀರಿನಿಂದ ಅವರ ಪಾದಗಳಿಗೆ ತಲೆಬಾಗಿದಳು. ನಿಮ್ಮ ಆಶೀರ್ವಾದವೇ ನಮ್ಮ ಶಕ್ತಿ ಎಂದಳು. ರಾಜ ಮತ್ತು ರಾಣಿ ಸರಳ ವಸ್ತ್ರ ಧರಿಸಿ ರಾಜಮಹಲನ್ನು ತೊರೆದರು. ಜನರು ಹೂಮಳೆ ಸುರಿಸಿದರು. ಹೊಸ ರಾಜ ಮತ್ತು ಭೂಮಿ ಕೈಬೀಸಿ ಅವರನ್ನು ಬೀಳ್ಕೊಟ್ಟರು. ಅವರು ದೂರವಾಗುತ್ತಿದ್ದಂತೆ ಹೊಸ ರಾಜನು ಗಂಭೀರವಾಗಿ ಹೇಳಿದನು: ಭೂಮಿ, ಇದು ಈಗ ನಮ್ಮ ಹೊಣೆಗಾರಿಕೆ. ಭೂಮಿ ಮೃದುವಾಗಿ ಉತ್ತರಿಸಿದಳು: ನಾವು ಜನರ ಹೃದಯವನ್ನು ಗೆಲ್ಬೇಕು. ನಿಮ್ಮ ತಂದೆಯವರ ನಂಬಿಕೆಯನ್ನು ಉಳಿಸ್ಕೊಳ್ಬೇಕು. ರಾಜ್ಯಕ್ಕೆ ಏನೂ ತೊಂದರೆ ಆಗದಂತೆ ನೋಡ್ಕೊಳ್ಬೇಕು. ಹೌದು ಭೂಮಿ, ನಾವು ನಮ್ಮ ಜನರ ಕಷ್ಟ ಸುಖಗಳನ್ನು ಕೇಳಿ ಅದಕ್ಕೆ ಸರಿಯಾಗಿ ಸ್ಪಂದಿಸಬೇಕು. ತಂದೆಯವರ ನಂಬಿಕೆ ಉಳಿಸಿಕೊಳ್ಳಬೇಕು. ಸೂರ್ಯೋದಯ ಹೊಸ ಅಧ್ಯಾಯವನ್ನು ಸೂಚಿಸಿತು. ಭೂಮಿ ಮತ್ತು ರಾಜಕುಮಾರ ಜನರ ನೆಚ್ಚಿನ ರಾಜರಾಣಿಯಾದರು. ಇದೆಲ್ಲ ನೋಡಿ ಭೂಮಿಯ ಮಲತಾಯಿಗೆ ಸಹಿಸೋಕಾಗ್ತಿರ್ಲಿಲ್ಲ. ಆ ಮನೆ ಕೆಲಸದವಳು ಇಂದು ರಾಜ್ಯಕ್ಕೆ ರಾಣಿ. ಆದ್ರೆ ನನ್ನ ಮಗ ಮಾತ್ರ ಈ ಗುಡಿಸಲಿನಲ್ಲಿ ಕಷ್ಟಪಡ್ತಿದ್ದಾನೆ. ಭೂಮಿಯ ಮಲತಾಯಿ ಯೋಚಿಸಿದಳು. ತನ್ನ ಮಗನನ್ನು ಹೇಗಾದರೂ ಮಾಡಿ ಅರಮನೆಗೆ ಸೇರಿಸಬೇಕು ಎಂದು ಆಲೋಚಿಸುತ್ತಾಳೆ. ಇಲ್ಲಿ ನೋಡಿ, ರಾಜು ಈಗ ಚಿಕ್ಕ ಹುಡುಗ ಅಲ್ಲ, ಅವನು ದೊಡ್ಡವನಾಗಿದ್ದಾನೆ. ಅವನು ಏನಾದ್ರೂ ಕೆಲಸ ಮಾಡಿದ್ರೆ ಒಳ್ಳೆಯದು. ನೀನ್ ಹೇಳ್ತಿರೋದು ಸರಿಯಿದೆ. ನಾಳೆನೇ ನಾನು ರಾಜುಗೆ ಯಾವುದಾದ್ರೂ ಕೆಲಸ ಹುಡುಕ್ತೇನೆ. ಯಾವುದಾದ್ರೂ ಕೆಲಸ ಏಕೆ, ಅರಮನೆಯಲ್ಲೇ ಕೊಡಿಸಬಹುದಲ್ಲ. ಹೇಗೂ ನಿಮ್ಮ ಮಗಳು ಈಗ ರಾಣಿಯಾಗಿದ್ದಾಳೆ. ಏನ್ ಹೇಳ್ತಿದ್ಯಾ ನೀನು? ರಾಜುಗೆ ಅರಮನೆಯಲ್ಲಿ ಕೆಲಸ ಕೊಡಿ ಎಂದು ನಾನು ಭೂಮಿ ಹತ್ತಿರ ಕೇಳಲಾರೆ. ಅವಳು ಈಗ ತಾನೇ ರಾಜ್ಯದ ರಾಣಿಯಾಗಿದ್ದಾಳೆ. ಆಗಲೇ ತನ್ನ ತಮ್ಮನಿಗೆ ಅರಮನೆಯಲ್ಲಿ ಕೆಲಸ ಕೊಟ್ರೆ ಜನರು ಭೂಮಿಯನ್ನು ತಪ್ಪು ತಿಳಿಯುತ್ತಾರೆ. ಹಾಗಾದ್ರೆ ನೀವು ಕೇಳೋದಿಲ್ವಾ? ಜನ 100 ಮಾತಾಡ್ತಾರೆ. ನಿಮಗೆ ನಿಮ್ಮ ಮಗ ಸುಖವಾಗಿರುವುದು ಇಷ್ಟ ಇಲ್ವಾ? ನೋಡು, ಈಗ ಈ ಮಾತುಗಳು ಬೇಡ. ಎಲ್ಲದಕ್ಕೂ ಸಮಯ ಬರುತ್ತದೆ, ಆಗ ನೋಡೋಣ ಎಂದು ಹೇಳಿ ಭೂಮಿಯ ತಂದೆ ಅಲ್ಲಿಂದ ಹೊರಟು ಹೋದರು.
ಇವರನ್ನು ನಂಬಿಕೊಂಡರೆ ನನ್ನ ಮಗ ಅರಮನೆ ಸೇರೋದಿಲ್ಲ. ನಾನು ಏನಾದರೂ ಮಾಡಬೇಕು ಎಂದು ಭೂಮಿಯ ಮಲತಾಯಿ ಯೋಚಿಸಿದಳು. ರಾಜು, ಕೇಳು. ನೀನು ಅರಮನೆಗೆ ಹೋಗಿ ನಿನ್ನ ಅಕ್ಕನ ಹತ್ತಿರ ಕೆಲ್ಸ ಕೇಳು. ನೀನು ಕೇಳಿದ್ರೆ ಅವಳು ಇಲ್ಲ ಅನ್ನಲ್ಲ. ಆದ್ರೆ ಅಮ್ಮ, ಅಪ್ಪ ಬೇಡ ಎಂದು ಹೇಳಿದರಲ್ಲ. ನೀನು ಅವರ ಮಾತು ಕೇಳಿದ್ರೆ ಹೀಗೆ ಈ ಗುಡಿಸಿಲಲ್ಲಿ ಕಷ್ಟಪಡ್ಬೇಕಾಗ್ತದೆ. ನಿನ್ನ ಅಕ್ಕನನ್ನು ನೋಡು, ಹೇಗೆ ರಾಜವೈಭವ ಅನುಭವಿಸ್ತಿದ್ದಾಳೆ. ಅಮ್ಮ, ನನಗೇಕೋ ಇದು ಸರಿ ಎನಿಸುತ್ತಿಲ್ಲ. ರಾಜು, ನನ್ನ ಮಾತು ಕೇಳು. ನೀನು ಬುದ್ಧಿವಂತ. ನೀನು ಅರಮನೆಗೆ ಹೋಗಿ ರಾಜಕುಮಾರನಿಗೆ ಸ್ನೇಹಿತನಾಗು, ನಂಬಿಕೆ ಗಳಿಸು. ನಂತರ ಅಧಿಕಾರ ನಿಧಾನವಾಗಿ ನಿನ್ನ ಕೈಗೆ ಬರುತ್ತದೆ. ರಾಜು ಸ್ವಲ್ಪ ಗೊಂದಲಗೊಂಡನು. ಅಮ್ಮ, ಇದು ಸರಿಯೇ ಎಂದು ಕೇಳಿದನು. ಅವನ ತಾಯಿ ಕಠಿಣವಾಗಿ ಹೇಳಿದಳು. ಇದು ನಮಗಿರುವ ಒಳ್ಳೆಯ ಅವಕಾಶ. ಯೋಚನೆ ಮಾಡು. ನೀನು ಒಂದು ದಿನ ಈ ರಾಜ್ಯದ ರಾಜಕುಮಾರನಾದ್ರೆ ಹೇಗಿರುತ್ತೆ? ನಾನು ರಾಜಮಾತೆ. ಯೋಚಿಸೋಕೆ ಎಷ್ಟು ಚೆನ್ನಾಗಿದೆ. ರಾಜುವಿನ ಮನಸ್ಸು ಕದಡತೊಡಗಿತು. ಮುಂದಿನ ದಿನ ರಾಜು ಅರಮನೆಗೆ ಹೋಗುತ್ತಾನೆ. ಭೂಮಿ ಅವನನ್ನು ಹರ್ಷದಿಂದ ಸ್ವಾಗತಿಸುತ್ತಾಳೆ. ನೀನು ನನ್ನ ಸಹೋದರ. ಈ ಅರಮನೆ ನಿನ್ನದು ಕೂಡ. ನೀನು ಎಷ್ಟು ದಿನ ಬೇಕಾದ್ಲೂ ಇಲ್ಲಿರಬಹುದು ಎಂದು ಭೂಮಿ ಹೇಳುತ್ತಾಳೆ. ಭೂಮಿಯ ಒಳ್ಳೆತನ ರಾಜುವಿನ ಮನಸ್ಸನ್ನು ಕರಗುವಂತೆ ಮಾಡುತ್ತದೆ. ನನ್ನ ಅಕ್ಕ ನನ್ನನ್ನು ಎಷ್ಟು ಪ್ರೀತಿಸುತ್ತಾಳೆ. ಅವಳಿಗೆ ಮೋಸ ಮಾಡುವ ಬಗ್ಗೆ ಯೋಚಿಸುವುದು ಸರಿಯೇ ಎಂದು ಗೊಂದಲದಲ್ಲಿ ಸಿಲುಕುತ್ತಾನೆ. ರಾತ್ರಿ ರಾಜು ಒಬ್ಬನೇ ಯೋಚಿಸುತ್ತಾನೆ. ಅಮ್ಮನ ಮಾತು ಕೇಳಬೇಕಾ ಅಥವಾ ನಂಬಿಕೆಗೆ ನಿಷ್ಠಲಾಗಿರಬೇಕಾ ಎಂದು ಅವನ ಹೃದಯದಲ್ಲಿ ಯುದ್ಧ ಶುರುವಾಗುತ್ತದೆ. ಒಂದು ದಿನ, ರಾಜು, ಇಂದು ಹೇಗಾದ್ರೂ ಮಾಡಿ ರಾಜನ ಕಿರೀಟದ ಬಗ್ಗೆ ಮತ್ತು ರಾಜಮಾರ್ಗದ ಬಗ್ಗೆ ಮಾಹಿತಿ ಕೊಡು. ಅಮ್ಮ, ಇದೇನು ಹೇಳುತ್ತಿದ್ದೀಯ ನೀನು? ಇದೆಲ್ಲ ಏನೂ ಬೇಡ. ಅಕ್ಕ ತುಂಬಾ ಒಳ್ಳೆಯವಳು. ಅವಳಿಗೆ ಮೋಸ ಮಾಡಲು ನನ್ನ ಮನಸ್ಸು ಒಪ್ಪುತ್ತಿಲ್ಲ. ಇದನ್ನೆಲ್ಲ ಇಲ್ಲಿಗೆ ಬಿಡು ಎಂದು ಹೇಳಿ ಅಲ್ಲಿಂದ ಅರಮನೆಗೆ ಹೋಗುತ್ತಾನೆ. ಅಕ್ಕ, ನಿನ್ನ ಬಳಿ ಒಂದು ವಿಷಯ ಹೇಳಬೇಕು. ಏನದು ರಾಜು? ನನ್ನನ್ನು ಕ್ಷಮಿಸಿಬಿಡು. ನಿನಗೆ ಮೋಸ ಮಾಡಬೇಕೆಂದು ಒಂದು ಕ್ಷಣ ನನ್ನ ಮನಸ್ಸು ಆಲೋಚಿಸಿತು. ಏನ್ ಹೇಳ್ತಿದ್ಯಾ ರಾಜು? ನನ್ಗೇನೂ ಅರ್ಥ ಆಗ್ತಿಲ್ಲ. ರಾಜು ನಡೆದದ್ದೆಲ್ಲ ಭೂಮಿಗೆ ಹೇಳುತ್ತಾನೆ. ಅವನನ್ನು ಕ್ಷಮಿಸುವಂತೆ ಭೂಮಿ ಬಳಿ ಕೇಳಿಕೊಳ್ಳುತ್ತಾನೆ. ರಾಜು, ನನ್ಗೆ ಯಾವ ಕೋಪನೂ ಇಲ್ಲ. ನನಗೆ ಮೋಸ ಮಾಡುವ ಮನಸ್ಸು ನಿನಗಿದ್ದಿದ್ರೆ ಇದನ್ನೆಲ್ಲ ನೀನು ನನ್ನ ಬಳಿ ಬಂದು ಹೇಳ್ತಿರ್ಲಿಲ್ಲ. ಇದನ್ನೆಲ್ಲ ಇಲ್ಲಿಗೆ ಬಿಡು. ನೀನು ಚಿಂತಿಸ್ಬೇಡ. ಮರುದಿನ ಭೂಮಿ ಅವಳ ತಂದೆ ಮನೆಗೆ ಹೋದಳು. ಓ ಮಹಾರಾಣಿ, ಏನು ಈ ಬಡವರ ಮನೆಗೆ ಬಂದಿದ್ದೀರಾ? ಅಮ್ಮ, ಹೇಗಿದ್ದೀರಾ? ನಿಮ್ಮನ್ನೇ ನೋಡಲ್ ಬಂದೆ. ಹೀಗಿದ್ದೇನೆ. ನನ್ನನ್ನು ನೋಡಲು ಬಂದೆಯಾ? ಏನು ಆಶ್ಚರ್ಯ. ಅಮ್ಮ, ನೀವ್ ಮಾಡ್ತಿರೋದು ಸರಿಯಿಲ್ಲ. ರಾಜು ನನ್ನ ಬಳಿ ಎಲ್ಲ ವಿಷಯವನ್ನೂ ಹೇಳಿದ. ಓ, ಎಲ್ಲ ವಿಷಯ ಹೇಳಿದ್ನಾ? ಅವನೊಬ್ಬ ಮೂರ್ಖ. ಅಮ್ಮ, ರಾಜು ತುಂಬಾ ಒಳ್ಳೆ ಹುಡುಗ. ಅವನನ್ನು ದಾರಿ ತಪ್ಪಿಸುವ ಕೆಲಸ ಮಾಡ್ಬೇಡಿ. ಅವನು ನನ್ನ ಮಗ. ನಾನು ಏನು ಮಾಡಿದ್ರೂ ಅವನ ಒಳ್ಳೆಯದಕ್ಕೆ. ನಿನ್ನಿಂದ ನಾನು ಹೇಳಿಸಿಕೊಂಡು ಕಲಿಬೇಕಿಲ್ಲ. ನಿನ್ನ ಮಾತು ಮುಗಿದಿದ್ರೆ ನೀನಿನ್ನು ಹೊರಡಬಹುದು ಎಂದು ಮಲತಾಯಿ ಹೇಳುತ್ತಾಳೆ. ಭೂಮಿ ಇವರ ಬಳಿ ಮಾತಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ ಎಂದು ಅಲ್ಲಿಂದ ಹೊರಟಳು. ಮಲತಾಯಿ ಅಷ್ಟಕ್ಕೆ ನಿಲ್ಲಿಸಲಿಲ್ಲ. ನನ್ನ ಮಗನಿಂದ ಏನೂ ಆಗೋದಿಲ್ಲ, ನಾನೇ ಏನಾದರೂ ಮಾಡಬೇಕು ಎಂದು ಯೋಚಿಸುತ್ತಾಳೆ. ಮಲತಾಯಿ ಕಾಡಿನ ಒಬ್ಬ ಕತ್ತಲೆ ಮಾಂತ್ರಿಕನನ್ನು ಭೇಟಿ ಮಾಡುತ್ತಾಳೆ. ನನ್ನ ಮಗನಿಗೆ ಸಿಂಹಾಸನ ಬೇಕು ಎಂದು ಮಾಂತ್ರಿಕನಲ್ಲಿ ಹೇಳುತ್ತಾಳೆ. ಒಬ್ಬರ ಮೇಲೆ ಸಂಶಯ ಹುಟ್ಟಿಸು, ರಾಜ್ಯವೇ ಕುಸಿಯುತ್ತದೆ ಎಂದು ಮಾಂತ್ರಿಕ ಹೇಳುತ್ತಾನೆ. ಮಲತಾಯಿ ರಾಜಕುಮಾರ ಮತ್ತು ಭೂಮಿಯ ನಡುವೆ ತಪ್ಪು ಅರ್ಥ ಸೃಷ್ಟಿಸಲು ಪ್ರಯತ್ನಿಸುತ್ತಾಳೆ. ರಾಜಕುಮಾರ, ಒಂದು ಸಮಸ್ಯೆ ಆಗಿದೆ. ಏನ್ ಮಂತ್ರಿಗಳೇ? ನಮ್ಮ ರಾಜ್ಯದ ಕೆಲವು ರಹಸ್ಯಗಳು ಶತ್ರುಗಳ ಕೈ ಸೇರಿದೆ ಎಂದು ನನಗೆ ಸುದ್ದಿ ಬಂದಿದೆ. ಏನ್ ಹೇಳ್ತಿದ್ದೀರಾ? ಇದೆಲ್ಲ ಹೇಗೆ ಸಾಧ್ಯ? ಯಾರಿಂದ ನಮ್ಮ ರಹಸ್ಯ ಶತ್ರುಗಳ ಕೈ ತಲುಪಿದೆ? ಈ ರಹಸ್ಯ ರಾಜವಂಶದವರಿಗೆ ಬಿಟ್ಟರೆ ಯಾರಿಗೂ ಗೊತ್ತಿಲ್ಲ ರಾಜಕುಮಾರ. ಇದು ರಾಜವಂಶದವರಿಂದಲೇ ಆಗಿದೆ. ನಿಮ್ಮ ಮಾತಿನ ಅರ್ಥ ಏನು ಮಂತ್ರಿಗಳೇ? ನೀವು ತಪ್ಪು ತಿಳಿಯುವುದಿಲ್ಲವೆಂದರೆ ನಾನು ನನ್ನ ಅಭಿಪ್ರಾಯ ತಿಳಿಸ್ತೇನೆ. ಮಂತ್ರಿಗಳೇ, ನೀವು ಅವಶ್ಯವಾಗಿ ತಿಳಿಸಬಹುದು. ನಿಮಗೆ ಯಾವುದೇ ಸಂಕೋಚ ಬೇಡ. ನನಗೇಕೋ ರಾಣಿ ಭೂಮಿಯವರ ಮೇಲೆ ಅನುಮಾನ. ಏನ್ ಹೇಳ್ತಿದ್ದೀರಾ? ಭೂಮಿ ಎಂದೂ ಹಾಗೆ ಮಾಡಲು ಸಾಧ್ಯವಿಲ್ಲ. ಇಂದು ನಾನು ಈ ಸ್ಥಾನದಲ್ಲಿರೋಕೆ ಅವಳೇ ಕಾರಣ. ಭೂಮಿ ಮೇಲೆ ನಿಮಗೆ ಯಾವುದೇ ಅನುಮಾನ ಬೇಡ. ಕ್ಷಮಿಸಿ ರಾಜಕುಮಾರ, ನನಗನಿಸಿದ್ದು ಹೇಳಿದೆ. ಇದು ರಾಜ್ಯದ ಸುರಕ್ಷತೆಯ ವಿಷಯ. ಆದ್ದರಿಂದ ನಾನು ಮಾತನಾಡಲೇಬೇಕಾಯಿತು.
ಪರವಾಗಿಲ್ಲ ಮಂತ್ರಿಗಳೇ, ನೀವು ನಿಮ್ಮ ಕೆಲಸ ಮಾಡಿದ್ದೀರಷ್ಟೇ. ಇದರಲ್ಲಿ ನಿಮ್ಮ ತಪ್ಪು ಏನೂ ಇಲ್ಲ. ಮಂತ್ರಿ ಮತ್ತು ರಾಜಕುಮಾರರ ನಡುವೆ ನಡೆದ ಚರ್ಚೆ ಭೂಮಿಗೆ ತಿಳಿಯುತ್ತದೆ. ಭೂಮಿಗೆ ಏನಾಗುತ್ತಿದೆ ಎಂದು ಎಲ್ಲ ಅರ್ಥವಾಗುತ್ತದೆ. ಆದರೆ ಈ ಬಾರಿ ಭೂಮಿ ಮೌನವಾಗಿರುವುದಿಲ್ಲ. ಭೂಮಿಗೆ ಅವಳ ಮಲತಾಯಿಯ ಸಂಚುಗಳು ಅರ್ಥವಾಗುತ್ತವೆ. ಮರುದಿನ ಭೂಮಿ ತನ್ನ ತಂದೆ ಮನೆಗೆ ಹೋಗುತ್ತಾಳೆ. ಅಮ್ಮ, ನಾನು ಇಷ್ಟು ದಿನ ಸುಮ್ಮನೆ ಇದ್ದೆ ಅಂತ ನನ್ನನ್ನು ಹಗುರವಾಗಿ ತಗೋಬೇಡಿ. ನಾನು ಈ ರಾಜ್ಯದ ರಾಣಿ. ಈ ರಾಜ್ಯಕ್ಕೆ ಏನಾದ್ರೂ ತೊಂದರೆ ಆದ್ರೆ ನಾನು ಸುಮ್ಮನಿರಲ್ಲ. ನಮ್ಮ ಅರಮನೆಯ ಗುಟ್ಟುಗಳನ್ನು ಪರರಾಜ್ಯಕ್ಕೆ ಹಂಚುತ್ತಿರುವವರು ನೀವೇ ಎಂದು ನನಗೆ ತಿಳಿದಿದೆ. ಏನ್ ಹೇಳ್ತಿದ್ದೀಯಾ? ನನಗೆ ಏನೂ ಗೊತ್ತಿಲ್ಲ. ಈ ವಿಚಾರವಾಗಿ ನನ್ನ ಮತ್ತು ರಾಜಕುಮಾರರ ನಡುವೆ ಮನಸ್ತಾಪ ಸೃಷ್ಟಿಸುವ ಪ್ರಯತ್ನ ಮಾಡಿದ್ದೀರಾ. ಇದು ರಾಜ್ಯದ್ರೋಹಿ ಕೆಲಸ. ಇದಕ್ಕಾಗಿ ನಾನು ನಿಮ್ಮನ್ನು ಬಂಧಿಸಬಹುದು. ಭೂಮಿಯ ಕೋಪವನ್ನು ನೋಡಿ ಮಲತಾಯಿ ಬೆಚ್ಚಿ ಬೀಳುತ್ತಾಳೆ. ಭೂಮಿ, ನನ್ನನ್ನು ಕ್ಷಮಿಸು. ನಾನಿನ್ನೆಂದೂ ಹೀಗ್ ಮಾಡೋದಿಲ್ಲ ಎಂದು ಬೇಡಿಕೊಳ್ಳುತ್ತಾಳೆ. ರಾಜನಿಗೆ ಇದೆಲ್ಲ ಅರ್ಥವಾಗುತ್ತದೆ. ಭೂಮಿ ಮತ್ತು ರಾಜಕುಮಾರ ಸಂತೋಷದಿಂದ ರಾಜ್ಯವನ್ನು ನೋಡಿಕೊಳ್ಳುತ್ತಾರೆ. ಭೂಮಿಯ ತಾಯಿಗೆ ತನ್ನ ತಪ್ಪು ಅರಿವಾಗಿ ಇನ್ನೆಂದೂ ರಾಜ್ಯದ ಅಧಿಕಾರದ ಯೋಚನೆ ಮಾಡೋದಿಲ್ಲ. ರಾಜುವಿಗೆ ಅರಮನೆಯಲ್ಲೇ ಕೆಲಸ ಸಿಗುತ್ತದೆ. ಭೂಮಿಯ ಮಲತಾಯಿ ಅರಿಯುತ್ತಾಳೆ. ಅವಳು ಅಧಿಕಾರ ಬಯಸಿದಳು, ಆದರೆ ಅವನ ಮಗ ಮಾನ್ಯತೆ ಗಳಿಸಿದನು. ಸ್ನೇಹಿತರೆ, ಅಸೂಯೆ ಮನಸ್ಸನ್ನು ಕತ್ತಲತ್ತ ಕರೆದೊಯ್ಯುತ್ತದೆ. ನಿಷ್ಠೆ ಮತ್ತು ಸತ್ಯವೇ ನಿಜವಾದ ಜಯ. ಸ್ಟೋರಿ ನೆಸ್ಟ್ ಬೈ ಐಶ್ವಿ. ಕತೆಗಳ ಅದ್ಭುತ ಗೂಡು.